ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತರಕಾರಿ ಸಾಂಬಾರು ಪಾತ್ರೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಬರೀ ಹುರುಳಿಕಾಯಿ ಮತ್ತು ಆಲೂಗಡ್ಡೆ, ಕಾಲಿಫ್ಲವರು, ಬೇಳೆ ಹಾಕಿ ನಾನು ಸಾಂಬಾರು ಮಾಡೋದನ್ನು, ಹುಳಿ ಸಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ ಚಕ್ಕೆ ಲವಂಗ ಇಟ್ಟರೆ ಫ್ರೆಂಡ್ಸ್ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಹುಳಿ ಜಾಸ್ತಿ ಇಡಬಾರ್ದು. ಅದರಿಂದ ನೋಡಿ, ಎಲ್ಲ ಐಟಮ್ಮು ಚಕ್ಕೆ ಲವಂಗ ಇಡುವಂಥದ್ದು ಅಂತಂದರೆ ನಾವು ಚಿಕನ್ ಮಸಾಲ ಇಡುವಂಥದ್ದು ನಾನು ಸಾಂಬಾರು ಮಾಡ್ತಾ ಇರೋದು. ಬನ್ನಿ ನೋಡೋಣ. ಪಾತ್ರೆಯಲ್ಲಿ 2.5 ಚಮಚಷ್ಟು ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ತೊಗರಿಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ, ಇಷ್ಟನ್ನು ತೊಳೆದಿದ್ದೀನಿ. ಇದು ಸೇರಿಸ್ತಾ ಇದ್ದೀನಿ. ಬೇಯಲಿ, ಚೆನ್ನಾಗಿ ಬೇಯಬೇಕು. ಬೇಳೆ ಒಂದು 3/4 ಭಾಗ ಬೇಯೋ ತನಕ ಬೇಯಬೇಕು. ಮನೆ ಹತ್ರ ತರಕಾರಿ ಬರ್ತಾಯಿತ್ತು ಫ್ರೆಂಡ್ಸ್. ಮನೆ ಹತ್ರ ತರಕಾರಿ ಒಳ್ಳೆಯದೇ ಬರಲಿಲ್ಲ ಇವತ್ತು, ಈ ಥರ ಸಿಕ್ತು. ಅದರಿಂದಾಗಿ ನಾನು ಕಾಲಿಫ್ಲವರು ಮತ್ತು ಹುರುಳಿಕಾಯಿ, ಆಲೂಗಡ್ಡೆ ಮೂರನ್ನೇ ಹಾಕಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹುರುಳಿಕಾಯನ್ನು ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು, ಮತ್ತು ಕಾಲಿಫ್ಲವರ್ ಈ ರೀತಿ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ. ಈ ಸೈಜ್ ಟೊಮೆಟೊ ಇವೆರಡೂ ಮಸಾಲೆ ಜೊತೆ ಅರಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು 3 ಟೊಮೆಟೊ ನಾನು ಬೇಯಕ್ಕಾಗ್ತಾಯಿದ್ದೀನಿ ಬೇಳೆ ಜೊತೆ. ಅರ್ಧ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ಹುರುಳಿಕಾಯನ್ನು ಮತ್ತು ಆಲೂಗಡ್ಡೆನ ಎರಡನ್ನು ಸೇರಿಸ್ತಾ ಇದ್ದೀನಿ. ಕಾಲಿಫ್ಲವರ್ ಈಗಲೇ ಸೇರಿಸ್ತಾ ಇಲ್ಲ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. 2 ಬೇಯಲಿ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹುಣಸೆ ಹುಳಿ ಜಾಸ್ತಿ ಇಡಬಾರ್ದು. ನೋಡಿ, ಒಂದಿಷ್ಟು ಮಾತ್ರ ತೆಗೆದುಕೊಂಡಿದ್ದೀನಿ. ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ, ಯಾಕಂದರೆ ಟೊಮೆಟೊ ರುಬ್ತೀವಿ ನಾವು. ಮಿಕ್ಸಿ ಜಾರ್ಗೆ ನೋಡಿ 2 ಲವಂಗ ಮತ್ತು ಒಂದಿಷ್ಟು ಮಾತ್ರ ಚಕ್ಕೆ ತೆಗೆದುಕೊಳ್ತಾ ಇದ್ದೀನಿ. 11 ಒಣಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿರುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಪುಡಿ ಮಾಡಿಕೊಂಡಿದ್ದಾದಮೇಲೆ ನಿಮ್ಮ ಮನೆಯಲ್ಲಿರುವಂಥ ಮಸಾಲೆ ಪುಡಿನೇ ನೀವು ಉಪಯೋಗಿಸ್ಬೋದು. ನಮ್ಮ ಮನೆಯಲ್ಲಿರುವಂಥ ಮಸಾಲೆ ಪುಡಿ ನಾನು 3.5 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಸಾಲೆ ಪುಡಿ ಇದು, ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಅರಿಶಿನ ಪುಡಿ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿರೋದು, 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬೋಣ. ಈಗ ಮಿಕ್ಸ್ ಮಾಡಿದಂತಹ ಮಸಾಲೆಗೆ ಸುಟ್ಟುಕೊಂಡಂತಹ 1 ಈರುಳ್ಳಿನ ನಾವು ನೋಡಿ, ಸ್ಟೌವಲ್ಲಿ ಸುಟ್ಟಿರುವಂಥ ಈರುಳ್ಳಿ ಇದು. ಈಗ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಇಷ್ಟು ಮಸಾಲೆ ಅಲ್ಲಿಗೆ ರೆಡಿ ಆಗುತ್ತೆ. ಮಸಾಲೆ ರೆಡಿ ಆಯಿತು. ಈಗ ನಾವು ಕಾಲಿಫ್ಲವರನ್ನು ಸೇರಿಸೋಣ. ಮುಂಚೆನೇ ಹಾಕಿಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಕಾಲಿಫ್ಲವರ್ ಅನ್ನೋದೇ ಕಾಣಿಸೋದಿಲ್ಲ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಅದರಿಂದಾಗಿ ನಾವು ಮಸಾಲೆ ಹರಿಯೋ ತನಕ ಇದ್ರೂ ಸಾಕು ತರಕಾರಿ ಹಾಕಿದ ಮೇಲೆ. ಈಗ ಒಂದು 5 ನಿಮಿಷ ಬೇಯಲಿ. ಕಿವುಚ್ಕೊಂಡಂತಹ ಹುಣಸೆಹಣ್ಣಿನ ರಸ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಮಸಾಲೆನ ನಾವು ಪಾತ್ರೆಗೆ ಸೇರಿಸೋಣ. ತುಂಬ ನೀರು ಹಾಕೋದು ಬೇಡ. ಈಗ ಮಿಕ್ಸಿನಲ್ಲಿರುವಂತಹ ಮಸಾಲೆ ಎಲ್ಲ ತೆಗೆದು ಅದಕ್ಕೆ ಸೇರಿಸಿದರೆ ಸಾಕು. ಈಗ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ ಮೇಲೆ ನೀವು ಸ್ಪೂನಲ್ಲಿ ಹಾಕೋರಿದ್ದರೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ನಾನು ಕೈಯಲ್ಲಿ ಹಾಕೋದು ರೂಢಿ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಒಂದು 10 ನಿಮಿಷದಷ್ಟು ಕಾಲ ಕುದಿಸ್ಬೇಕಾಗತ್ತೆ ಸಾಂಬಾರು. ಇನ್ನೇನು ಸಾಂಬಾರು ಹಾಕ್ತಾ ಬಂತು, ಎಲ್ಲ ನೀಟಾಗಿ ಕುದೀತಾ ಇದೆ. ಈಗ ಸಾಂಬಾರಿಗೆ ನಾವು ಒಗ್ಗರಣೆ ಮಾಡೋಣ. ಇನ್ನೇನು ಇಳಿಸ್ತೀವಿ ಸಾಂಬಾರು ಅನ್ನುವಾಗ
ನಾವು ಒಗ್ಗರಣೆ ಕೊಡಬೇಕಾಗತ್ತೆ. ಒಂದು 4 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಂಬಾರು ರೆಡಿ ಆಗಿದೆ ಅಂತಂದಾಗ ನಿಮಗೆ ನೋಡಿ ಈ ರೀತಿ ಕುದೀತಾ ಇರುತ್ತೆ, ಆವಾಗ ಸಾಂಬಾರು ರೆಡಿ ಆಗ್ತಾ ಇದೆ ಅಂತ ಅರ್ಥ. ಇನ್ನೇನು ಒಂದು 2-3 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈಗ ಆಯಿಲ್ಗೆ ನಾವು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿಸಿಡ ಅಂದಮೇಲೆ ಈರುಳ್ಳಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಆಯಿಲ್ ಸಪ್ಪೆ ಇರೋದರಿಂದ ನಾವು ಒಂಚೂರು ಉಪ್ಪು ಸೇರಿಸಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಕಾಲಿಫ್ಲವರ್ ಮಾತ್ರ ಲಾಸ್ಟ್ನಲ್ಲೇ ಹಾಕಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಸಿಗೋದೇ ಇಲ್ಲ, ಬರೀ ನೀರಾಗ್ಬಿಡುತ್ತೆ ಕಾಲಿಫ್ಲವರ್ ಅಂತೂ. ನೋಡಿ ಈ ರೀತಿ ಸಿಗಬೇಕಂತಂದರೆ ನೀವು ಲಾಸ್ಟ್ನಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆ ಹಾಕಬೇಕು, ಮಸಾಲೆ ಹಾಕೋಕ್ಕೆ ಮುಂಚೆ. ಚೆನ್ನಾಗಿ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಒಗ್ಗರಣೆದು. ಈಗ ಒಗ್ಗರಣೆ ಸೇರಿಸೋಣ. ಪ್ಲೇಟನ್ನು ಮುಚ್ತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಆಗಲಿ, ಚೆನ್ನಾಗಿ ಮಸಾಲೆಗೆಲ್ಲ ಕೂಡ ಸಾಂಬಾರಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಒಗ್ಗರಣೆ ಸ್ಮೆಲ್ ಚೆನ್ನಾಗಿರುತ್ತೆ ಸಾಂಬಾರಿಗೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಬೇಕು. ರೆಡಿ ಆಯಿತು ಸಾಂಬಾರು. ನೋಡಿ, ಇದು ಅನ್ನಕ್ಕೂ ಚಪಾತಿಗೂ ಮುದ್ದೆಗೂ ಪೂರಿಗೂ ನೀವು ದೋಸೆಗೊಂದು ಬಿಟ್ಟು ನೀವು ಏನಕ್ಕನ್ನ ತಿನ್ನಿ, ಸಾಂಬಾರು ತರಕಾರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸಾಂಬಾರು ದೋಸೆಗೊಂದು ಬೇಡ, ಯಾಕಂದರೆ ಹುಳಿ ಆಗಿರುತ್ತೆ ಅದರಿಂದ. ನೋಡಿ ಫ್ರೆಂಡ್ಸ್, ಬೋವಲ್ಗೆ ತೆಗೆದುಕೊಂಡ್ಬಿಟ್ಟಿದ್ದೀನಿ ಸಾಂಬಾರು. ತುಂಬ ಚೆನ್ನಾಗಿದೆಯಲ್ಲ ತರಕಾರಿ ಸಾಂಬಾರು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.